ಸಂಜು ಸ್ಯಾಮ್ಸನ್ ಬಹುಶಃ ಇಂಡಿಯನ್ ಕ್ರಿಕೆಟ್ನಲ್ಲಿ ಇಷ್ಟೊಂದು ಅಪ್ಸ್ ಅಂಡ್ ಡೌನ್ಸ್ ನೋಡಿದಂತ ಒಬ್ಬ ಪ್ಲೇಯರ್ನ ಇತ್ತೀಚಿನ ದಿನಗಳಲ್ಲಿ ನಾನಂತೂ ನೋಡಿಲ್ಲ. ಆದ್ರೆ ವಾಟ್ ಎ ಕಮ್ಬ್ಯಾಕ್. 2 ಮ್ಯಾಚ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದ ಮ್ಯಾಚ್, ಹಾಗೆ 2 ಕೂಡ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್. ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗಬೇಕಾದ್ರೆ ಸಂಜು ಯಾವ ಸ್ಥಿತಿಯಲ್ಲಿ ಇದ್ದರು ಅಂತಂದ್ರೆ, ಅವ್ರನ್ನ ಓವರ್ಟೇಕ್ ಮಾಡಿ ಇಶಾನ್ ಕಿಶನ್ ಓಪನರ್ ಆಗಿ ಬಡ್ತಿ ಪಡಿತಾರೆ. ಅವ್ರ ಜೊತೆ ಅಭಿಷೇಕ್ ಶರ್ಮಾ ಇಬ್ರು ಕೂಡ ಓಪನಿಂಗ್ ಬಂದ್ರು. ಅದಾದ್ಮೇಲೆ ಒಂದು ಮ್ಯಾಚ್ ನಲ್ಲಿ ಅವರು ಬಂದು ಆಡಿದ್ರು ಕೂಡ ಅಂತ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಒಂದು ಕ್ವಾರ್ಟರ್ ಫೈನಲ್, ಒಂದು ಸೆಮಿಫೈನಲ್, 2 ಮ್ಯಾಚ್ ಅಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಮ್ಯಾಚ್ ವಿನ್ನರ್ ಆಗಿದ್ದಾರೆ. ಈಗ ಒಂದು ವಿಡಿಯೋ ವೈರಲ್ ಆಗ್ತಿರೋದು ಏನು ಅಂತಂದ್ರೆ, ರೋಹಿತ್ ಶರ್ಮಾ ಈ ಒಂದು ಟೂರ್ನಮೆಂಟ್ ನ ಆರಂಭದಲ್ಲಿ ಬಂದು ಒಂದು ಉತ್ಸಾಹ ತುಂಬಿದ್ರು ಸಂಜು ಸ್ಯಾಮ್ಸನ್ ಹತ್ರ. ದುಃಖಿ ಮತ್ ಹೋ ಬಾಯ್, ಅಂದ್ರೆ ಟೆನ್ಷನ್ ಆಗ್ಬೇಡ, ಬೇಜಾರಾಗ್ಬೇಡ, ನಿನ್ನ ಅವಕಾಶನೂ ಸಿಗುತ್ತೆ, ಅಪ್ನಾ ಟೈಮ್ ಆಯೇಗ ಅನ್ನೋ ರೀತಿಯಾಗಿ ನಿನ್ನ ಒಂದು ಚಾನ್ಸ್ ಕೂಡ ಸಿಗುತ್ತೆ, ವೇಟ್ ಮಾಡು ಅಂತ ರೋಹಿತ್ ಶರ್ಮಾ ಹೇಳಿದಂತ ವಿಡಿಯೋ ನಿನ್ನೆ ICC ಅವರು ಅದನ್ನ ಎಡಿಟ್ ಮಾಡಿ, ಈಗ ಏನೆರಡು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ವಿನ್ನಿಂಗ್ ನಾಕ್ ಬಂತು, ಅದನ್ನ ಎಡಿಟ್ ಮಾಡಿದ್ರು. ಪರ್ಫೆಕ್ಟ್ ಆದಂತ ಎಡಿಟ್ ಅದು. ರೋಹಿತ್ ಶರ್ಮಾ ಅವತ್ತು ಬಹಳ ಡಲ್ ಆಗಿದ್ದಂತ ಸಂಜು ಸ್ಯಾಮ್ಸನ್ಗೆ ತುಂಬಿದಂತ ಆತ್ಮವಿಶ್ವಾಸ ನೆನ್ನೆ ರೋಹಿತ್ ಶರ್ಮಾ ಮುಂದೆನೆ ಒಂದು ಮ್ಯಾಚ್ ವಿನ್ನಿಂಗ್ ನಾಕ್ ಅನ್ನ ವಾಂಖೆಡೆ ಸ್ಟೇಡಿಯಂ ಅಲ್ಲಿ ಸಂಜು ಸ್ಯಾಮ್ಸನ್ ಗಳಿಸಿದ್ರು. ಸಂಜು ಸ್ಯಾಮ್ಸನ್ಗೆ ಎಲ್ಲಾ ರೀತಿಯಾದಂತ ಅಬಿಲಿಟಿ ಇದೆ, ಗಿಫ್ಟೆಡ್ ಪ್ಲೇಯರ್, ಸ್ಟ್ರೋಕ್ ಇದೆ, ಒಳ್ಳೊಳ್ಳೆ ಇನ್ನಿಂಗ್ಸ್ ಗಳನ್ನ IPL ಅಲ್ಲಿ ಆಡಿದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 3 ಸೆಂಚುರಿ ಬಂದಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರ ಕಡೆಯಿಂದ ಮ್ಯಾಚ್ ವಿನ್ನರ್ ಅನ್ನೋ ರೀತಿಯಾಗಿ ಬಂದಿರಲಿಲ್ಲ. ಆಫ್ಟರ್ ವಿರಾಟ್ ಕೊಹ್ಲಿ ಯಾರು ಚೇಸ್ ಮಾಡ್ತಾರೆ ಅಥವಾ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಹಾಕೊಡ್ತಾರೆ ಅನ್ನೋ ಪ್ರಶ್ನೆ ಬಂದಾಗ, ಸಂಜು ಸ್ಯಾಮ್ಸನ್ ಇತ್ತೀಚೆಗೆ ನೀವು ನೋಡಿದ್ರೆ 2 ಮ್ಯಾಚ್ ಅಲ್ಲೂ ಕೂಡ ವಿರಾಟ್ ಕೊಹ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಏನೇನ್ ರೆಕಾರ್ಡ್ ಗಳನ್ನ ಮಾಡಿದ್ದಾರೆ ಅದನ್ನ ಆಲ್ಮೋಸ್ಟ್ ಅವರು ಹತ್ರ ಬಂದಿರೋ ಅಥವಾ ಕೆಲವೊಂದನ್ನ ಸಮ ಮಾಡಿದ್ದಾರೆ. ಸಂಜು ಸ್ಯಾಮ್ಸನ್ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂತ ಪ್ಲೇಯರ್, ಬಹಳಷ್ಟು ಟೀಕೆಯನ್ನು ಎದುರಿಸಿದ್ದಾರೆ. ಇವರು PR ಬರೀ IPL ಮಾತ್ರ ಇವರು ಲಾಯಕ್ ಅನ್ನೋದಲ್ಲ, ಬಟ್ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೂ ಕೂಡ ಕ್ವಾಲಿಫೈ ಆಗ್ತೀನಿ ಅಥವಾ ನಾನು ಅರ್ಹನಿದ್ದೀನಿ ಅನ್ನೋದನ್ನ ಅವರು ಹೇಳಿದ್ದಾರೆ. ಜೊತೆಗೆ ಸಂಜು ಸ್ಯಾಮ್ಸನ್ ಅವರ ಟೆಂಪರ್ಮೆಂಟ್, ನಾವು ಹಿಂದೆ ನೋಡುವಂತ ಸಂಜು ಸ್ಯಾಮ್ಸನ್ ತುಂಬಾ ಹರಿಬರಿಲಿದ್ರು, ಶಾರ್ಟ್ ಗಳನ್ನ ಮಿಸ್ ಮಾಡ್ತಾ ಇದ್ರು, ಟೈಮಿಂಗ್ ಸರಿಯಾಗಿರ್ತಿಲ್ಲ. ಆದ್ರೆ ಈಗ ಸಂಜು ಸ್ಯಾಮ್ಸನ್ ತುಂಬಾ ಕೂಲ್ ಆಗಿದ್ದಾರೆ, ಹೇಗೆ ಇನ್ನಿಂಗ್ಸ್ ಕಟ್ಟಬೇಕು ಅದನ್ನ ಕಟ್ತಿದ್ದಾರೆ, ಕೆಲವೊಂದು ಒಳ್ಳೆ ಬಾಲ್ ಗಳನ್ನ ಅಲ್ಲಿಗೆ ಡಿಫೆಂಡ್ ಕೂಡ ಮಾಡ್ತಿದ್ದಾರೆ. ಈ ಸಂಜು ಸ್ಯಾಮ್ಸನ್ ಬೇಕು ನಮಗೆ. ಸಂಜು ಸ್ಯಾಮ್ಸನ್ ಇನ್ಸ್ಪಿರೇಷನ್ ಆದ್ರು ರೋಹಿತ್ ಶರ್ಮಾಗೆ. ಬಟ್ ಒಂದು ವಿಚಾರವನ್ನ ಕ್ರಿಕೆಟ್ ಫ್ಯಾನ್ಸ್ ಆಗಿ ನೀವಿದ್ರೆ ನಿಮಗೆ ಗೊತ್ತಿರುತ್ತೆ, ರೋಹಿತ್ ಶರ್ಮಾ ಹಿಂದೆ 2024 ವರ್ಲ್ಡ್ ಕಪ್ ಆದಾಗ ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಇದನ್ನು ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಸೊ ಆದ್ರೆ ಟೈಮ್ಗಳ ಹತ್ರ ಇರುತ್ತೆ, ಕಾಂಬಿನೇಷನ್ಸ್ ಎಲ್ಲವೂ ಕೂಡ ಇರುತ್ತೆ. ಬಟ್ ಓಕೆ, ಸಂಜು ಸ್ಯಾಮ್ಸನ್ ಇನ್ನೂ ಹಲವಾರು ಇನ್ನಿಂಗ್ಸ್ ಬರೋದಿದೆ. ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಇನ್ನಷ್ಟು ಬರಲಿ ಅಂತ ನಾವು ಬಯಸ್ತೀವಿ.